Hi, I am Kaviraj from scoringtarget.com. In today's session, we are going to discuss on top of the world supplementary reading 2 important questions and answers for SSLC students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಸಪ್ಲಿಮೆಂಟರಿ ರೀಡಿಂಗ್ನ ಎರಡನೇ ಪಾಠ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅಂತಕ್ಕಂಥ ಪಾಠದ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸ್ಪೆಷಲಾಗಿ 2015ರಿಂದ 2020ರವರೆಗೆ SSLC ಎಕ್ಸಾಮ್ ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು ಮತ್ತು ಸಪ್ಲಿಮೆಂಟರಿ ಎಕ್ಸಾಮ್ ಆಗಿರ್ಬೋದು, ಈ ಎಕ್ಸಾಮ್ಗಳಲ್ಲಿ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಪಾಠದಿಂದ ಕೇಳಿದಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಕೊನೆವರೆಗೂ ನೋಡಿ. ಜೊತೆಗೆ ಈ ಪ್ರಶ್ನೋತ್ತರಗಳನ್ನು ನೀವು ಬರ್ಕೋಬೇಕು ಅಥವಾ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ನೋಡಿ. ಜೊತೆಗೆ ಈ ಪಾಠದ ಸಾರಾಂಶದ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ನೋಡ್ಬೋದು. ಲೆಟ್ಸ್ ಸ್ಟಾರ್ಟ್. ಕ್ವೆಶ್ಚನ್ 1. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೇಸ್ ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜಸ್ ಇನ್ ಹರ್ ಅರ್ಲಿ ಲೈಫ್? ಇದು SSLC ಎಕ್ಸಾಮ್ ಏಪ್ರಿಲ್ 2015ರಂದು ಕೇಳಿದರು. ಜೊತೆಗೆ ಆ್ಯನ್ಯುವಲ್ ಎಕ್ಸಾಮ್ 2020ರಂದು ಕೂಡ ಕೇಳಿದರು. ಅಂದರೆ ಡಿಕ್ಕಿ ಡೋಲ್ಮಾ ಅವರು ತಮ್ಮ ಪ್ರಾರಂಭದ ಜೀವನದಲ್ಲಿ ಎದುರಿಸಿದಂಥ ಕಷ್ಟಗಳು ಯಾವುವು ಅಂತ. ಸೊ ಆನ್ಸರ್ ನೋಡೋಣ. ಡಿಕ್ಕಿ ಡೋಲ್ಮಾ ಲಾಸ್ಟ್ ಹರ್ ಮದರ್ ಎಟ್ ದ ಏಜ್ ಆಫ್ 11. ಡಿಕ್ಕಿ ಡೋಲ್ಮಾ ಅವರು ತಮ್ಮ ತಾಯಿಯನ್ನು 11ನೇ ವಯಸ್ಸಿನಲ್ಲಿ ಕಳ್ಕೊಂಡ್ರು. ಸಿ ಲಾಸ್ಟ್ ಹರ್ ಎಲ್ಡರ್ ಬ್ರದರ್ ಟು. ಅಷ್ಟೇ ಅಲ್ಲದೆ ತನ್ನ ದೊಡ್ಡ ಅಣ್ಣನನ್ನು ಕೂಡ ಅವಳು ಕಳ್ಕೊಂಡಿದ್ದಳು. ದೀಸ್ ಎಕ್ಸ್ಪೀರಿಯನ್ಸಸ್ ಹ್ಯಾವ್ ಲೆಫ್ಟ್ ಅ ಪ್ರೊಫೌಂಡ್ ಇಂಪ್ಯಾಕ್ಟ್ ಆನ್ ಹರ್. ಈ ಒಂದು ಅನುಭವ ಅಂದರೆ ಈ ಎರಡು ಸಾವುಗಳು ಅವಳ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿದವು. ಪ್ರೊಫೌಂಡ್ ಅಂದ್ರೇನು? ಅಗಾಧವಾದ. ಇಂಪ್ಯಾಕ್ಟ್ ಅಂದರೆ ಪ್ರಭಾವ. ಕ್ವೆಶ್ಚನ್ 2. ವಾಟ್ ಕ್ವಾಲಿಟೀಸ್ ಆಫ್ ಡಿಕ್ಕಿ ಡೋಲ್ಮಾ ಲೆಡ್ ಹರ್ ಟು ರಿಯಲೈಸ್ ಹರ್ ಡ್ರೀಮ್? ಅಂದರೆ ಡಿಕ್ಕಿ ಡೋಲ್ಮಾನ ಕನಸುಗಳು ನನಸಾಗತಕ್ಕಂಥ ಯಾವ ಗುಣಗಳು ಅವಳ ಹತ್ರ ಇದ್ದವು ಅಂತ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಪ್ರಶ್ನೆ. ಈ ಪ್ರಶ್ನೆ SSLC ಎಕ್ಸಾಮ್ 18/6/2015 ಒಂದು ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೇಳಿದರು. ಸೊ ಇದಕ್ಕೆ ಆನ್ಸರ್ ಯಾವ ಥರ ಬರೀಬೇಕು? ಸೊ ಇನ್ನೊಂದು ಪ್ರಶ್ನೆ ಇದೆ, ಈ ಪ್ರಶ್ನೆಯನ್ನು ಇನ್ನೂ ಡಿಫ್ರೆಂಟಾಗಿ ಕೂಡ ಕೇಳ್ಬೋದು. ಆರ್ ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಅ ಡೋಲ್ಮಾಸ್ ಲೈಫ್? ಡಿಕ್ಕಿ ಡೋಲ್ಮಾ ಅವರ ಜೀವನದಿಂದ ನಾವು ಏನು ಕಲ್ತ್ಕೋತೀವಿ ಅಂತ. ಸೊ ಈ ಪ್ರಶ್ನೆ SSLC ಎಕ್ಸಾಮ್ 6/4/2016ರಂದು ಕೇಳಿದ್ರು, ಅಂದರೆ 2016 ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಒಂದೇ ಥರ ಬರಿಬೋದು. ಸೊ ಯಾವ ಥರ ಬರೀಬೇಕು ಉತ್ತರ? ಆನ್ಸರ್: ವೆನ್ ಎವರ್ ಹರ್ಡಲ್ಸ್ ಕಮ್ ವಿ ಮಸ್ಟ್ ಫೇಸ್ ಬೋಲ್ಡ್ಲಿ. ಹರ್ಡಲ್ಸ್ ಅಂದರೆ ಕಷ್ಟಗಳು. ಯಾವಾಗ ನಮಗೆ ಕಷ್ಟ ಬರುತ್ತೆ ಆವಾಗ ನಾವು ಅವುಗಳನ್ನು ಬೋಲ್ಡಾಗಿ ಧೈರ್ಯದಿಂದ ಎದುರಿಸಬೇಕು. ವಿ ಶುಡ್ ಲರ್ನ್ ಟು ಫೇಸ್ ದ ಬ್ರೂಟ್. ಬರ್ತಕ್ಕಂಥ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸ್ತಕ್ಕಂಥ ಕಲೆಯನ್ನು ನಾವು ಕಲ್ತ್ಕೋಬೇಕು. ವಿ ಶುಡ್ ಬಿ ವರ್ಕರ್ ಬಟ್ ನಾಟ್ ಶೀರ್ಕರ್ಸ್. ನಾವು ಒಳ್ಳೆ ಕಷ್ಟಪಟ್ಟು ದುಡಿತಕ್ಕಂಥ ವ್ಯಕ್ತಿಗಳಾಗಬೇಕೆ ಹೊರತು ಸೋಮಾರಿಗಳಾಗಬಾರ್ದು. ಸಿರ್ಕರ್ ಮೀನ್ಸ್ ಸೋಮಾರಿಗಳು, ಲೇಜಿ. ಡೋಲ್ಮಾಸ್ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಜೀಲ್ ಫಾರ್ ದಿ ವರ್ಕ್ ಈಸ್ ಅಮ್ಯುಲೇಟಿಂಗ್. ಅಂದರೆ ಡಿಕ್ಕಿ ಡೋಲ್ಮಾ ಅವ್ರ ಹತ್ರ ಇರ್ತಕ್ಕಂಥ ಡಿಟರ್ಮಿನೇಷನ್, ದೃಢವಾದ ನಿರ್ಧಾರ, ಮತ್ತು ಹಾರ್ಡ್ ವರ್ಕ್, ಕಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸ, ಮತ್ತು ಜೀಲ್ ಫಾರ್ ದಿ ವರ್ಕ್. ಜೀಲ್ ಅಂದರೆ ಉತ್ಸಾಹ, ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಅದಮ್ಯವಾದ ಉತ್ಸಾಹ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾದಂಥ ಈ ಗುಣಗಳು. ಓಕೆ, ಈ ಗುಣಗಳು ನಾವು ಡಿಕ್ಕಿ ಡೋಲ್ಮಾ ಅವರ ಜೀವನದಿಂದ ಕಲ್ಕೋತೀವಿ. ಈ ಗುಣಗಳೇ, ಈ ಕ್ವಾಲಿಟಿಗಳೇ ಅವಳ ಕನಸುಗಳು ನನಸಾಗಲು ಕಾರಣ ಆಯಿತು. ಸೊ ಈ ಎರಡು ಪ್ರಶ್ನೆಗಳಿಗೆ ಈ ಉತ್ತರ ಬರೆದ್ರೆ ಸೂಕ್ತವಾಗುತ್ತೆ. ಈಸಿಯಾಗಿ ನಾವು 2 ಅಂಕವನ್ನು ಸ್ಕೋರ್ ಮಾಡ್ಬೋದು. ಸೊ ಈ ಪಾಠದಿಂದ ನಮಗೆ SSLC ಎಕ್ಸಾಮ್ಗೆ ಯಾವಾಗಲೂ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಸೊ ನಾವು ಈ ಪಾಠದಿಂದ ಕಂಪ್ಲೀಟಾಗಿ 2 ಅಂಕದ ಪ್ರಶ್ನೆಗಳನ್ನೇ ಪ್ರಿಪೇರ್ ಆಗಬೇಕು. ನಾವೀಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವೆಶ್ಚನ್ ನಂಬರ್ 3. ಹೌ ಹ್ಯಾಸ್ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್? ಸ್ಕೇಲಿಂಗ್ ಅಂದರೆ ಹತ್ತೋದು. ಮೌಂಟ್ ಎವರೆಸ್ಟ್ ಪರ್ವತನ ಏರೋಕ್ಕೆ ಡೋಲ್ಮಾ ಅವರು ಯಾವ ಥರ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ವರ್ಣಿಸಿ ಅಂತ. ಸೊ ನೋಡೋಣ ಆನ್ಸರ್. ಈ ಒಂದು ಪ್ರಶ್ನೆ SSLC ಎಕ್ಸಾಮ್ ಜೂನ್ 2016ರಂದು ಕೇಳಿದರು. ಜೊತೆಗೆ 20/6/2017 ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೂಡ ಈ ಪ್ರಶ್ನೆ ಕೇಳಿದ್ರು. ಸೊ ಆನ್ಸರ್. ಇನ್ನೊಂದು ಪ್ರಶ್ನೆ ಇದೆ, ಈ ಪ್ರಶ್ನೆಯನ್ನು ಈ ಥರನೂ ಕೂಡ ಕೇಳ್ಬೋದು. ಡಿಕ್ಕಿ ಡೋಲ್ಮಾ ಸೇಸ್ ಇಟ್ ಈಸ್ ನಾಟ್ ಅ ಡಿಫಿಕಲ್ಟ್ ಡಿಸಿಷನ್ ಫಾರ್ ಹರ್ ಟು ಟೇಕ್ ಅಪ್ ದ ಚಾಲೆಂಜ್ ಆಫ್ ದಿ ಲಾಫ್ಟಿ ಮೌಂಟೇನ್ಸ್. ಅಂದರೆ ಈ ಮೌಂಟ್ ಎವರೆಸ್ಟ್ ಅಂತ ಪರ್ವತಗಳನ್ನ ಏರೋದು ಅವಳಿಗೆ ಡಿಫಿಕಲ್ಟ್ ಅಂತ ಅನಿಸಲೇ ಇಲ್ಲ. ವೈ ಡಸ್ ಸಿ ಸೇ ಸೋ? ಅಂದರೆ ಈ ಥರ ಅವಳಿಗೆ ಯಾಕೆ ಅನಿಸುತ್ತೆ, ಯಾಕೆ ಹೇಳಿದ್ರು ಅಂತ ನಾವು ಬರಿಬೇಕು. ಅಂದರೆ ಪರ್ವತ ಏರೋದು ಅವಳಿಗೆ ಡಿಫಿಕಲ್ಟ್ ಅನಿಸಲಿಲ್ಲ, ಯಾಕೆ?
ಈ ಪ್ರಶ್ನೆ SSLC ಎಕ್ಸಾಮ್ 5/4/2017 ಆ್ಯನ್ಯುವಲಲ್ಲಿ ಕೇಳಿದರು, ಜೊತೆಗೆ 26/6/2018 ಒಂದು ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೂಡ ಕೇಳಿದರು. ಅಂದರೆ ಒಟ್ಟಾರಾಗಿ 2 ಪ್ರಶ್ನೆಗಳು ನೋಡಿ, ಇಲ್ಲಿ 2 ವರ್ಷ, ಇಲ್ಲಿ 2 ವರ್ಷ, ಒಟ್ಟು 4 ಬಾರಿ ರಿಪೀಟ್ ಆಗಿದೆ. ಸೊ ಇದು ತುಂಬಾ ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಅಂತಲೇ ಹೇಳ್ಬೋದು. ಓಕೆ, ಸೊ 4 ಬಾರಿ 2016 ಜೂನ್, 17 ಜೂನ್, ಜೊತೆಗೆ 17 ಏಪ್ರಿಲಲ್ಲಿ ಮತ್ತು 18 ಜೂನಲ್ಲಿ ಕೇಳಿದ್ರು. ಸೊ ಇದಕ್ಕೆ ಆನ್ಸರ್ ಯಾವ ಥರ ಬರೀಬೇಕು? ಫ್ರಮ್ ದಿ ಚೈಲ್ಡ್ಹುಡ್ ಸಿ ವಾಸ್ ಎಕ್ಸ್ಪೋಸ್ಡ್ ಟು ದಿ ಹಾರ್ಡ್ಶಿಪ್ ಆಫ್ ಲೈಫ್. ಅವಳ ಬಾಲ್ಯದ ದಿನಗಳಿಂದ ತುಂಬ ಕಷ್ಟದ ಜೀವನವನ್ನು ಅವಳು ಎದುರಿಸಿದಳು. ಸಿ ಹ್ಯಾಡ್ ಆಲ್ವೇಸ್ ಬಿನ್ ಫ್ಯಾಸಿನೇಟೆಡ್ ಬೈ ಮೌಂಟೇನ್ಸ್. ಪರ್ವತ ಏರೋದಂದರೆ ಅವಳಿಗೆ ತುಂಬ ಸಂತೋಷದಾಯಕವಾದ ಒಂದು ಇಷ್ಟ ಆಗಿತ್ತು. ಶಿ ಜಾಯಿನ್ ದ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಇನ್ ಮನಾಲಿ ಫಾರ್ ಟ್ರೈನಿಂಗ್ ಕೋರ್ಸ್. ಸೊ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಬೇಕು, ಅದನ್ನು ತರಬೇತಿ ಪಡಿಬೇಕಂತ ಅವಳು ಮನಾಲಿಯಲ್ಲಿರ್ತಕ್ಕಂಥ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಪರ್ವತಾರೋಹಣ ಸಂಸ್ಥೆಗೆ ಅವಳು ತರಬೇತಿಯನ್ನು ಪಡೆಯುವ ಸಲುವಾಗಿ ಸೇರ್ಕೋತಾಳೆ. ಹರ್ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಸಾ ಹರ್ ಸ್ಕೋರಿಂಗ್ ಎ ಗ್ರೇಡ್. ಅವಳ ಹತ್ತಿರ ಇರ್ತಕ್ಕಂಥ ಒಂದು ದೃಢವಾದ ನಿರ್ಧಾರ ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ಬಲ ಏನಿತ್ತು, ಅವಳಿಗೆ ಆ ಒಂದು ತರಬೇತಿಯಲ್ಲಿ ಎ ಗ್ರೇಡ್ ಪಡೆದುಕೊಳ್ಳೋಕ್ಕೆ ಸಹಾಯ ಆಯಿತು. ಈ ಥರ ಅವಳು ಒಂದು ಸಿದ್ಧತೆಯನ್ನು, ಮೌಂಟ್ ಎವರೆಸ್ಟ್ ಪರ್ವತ ಏರಿಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಜೊತೆಗೆ ಪರ್ವತ ಏರೋದು ಅವಳಿಗೆ ಕಷ್ಟ ಅಂತ ಅನಿಸ್ಲಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ 4. ವಾಟ್ ಹ್ಯಾಪನ್ ಡಿಕ್ಕಿ ಟೇಕಪ್ ಮೌಂಟೇನರಿಂಗ್? ಅಂದರೆ ವಾಟ್ ಹೆಲ್ಪ್ಡ್ ಡಿಕ್ಕಿ ಟೇಕಪ್ ಮೌಂಟೇನರಿಂಗ್? ಪರ್ವತ ಏರೋದನ್ನು ಮಾಡಬೇಕು ಅಂತ ಡಿಕ್ಕಿ ಡೋಲ್ಮಗೆ ಯಾವುದು ಸಹಾಯ ಆಯಿತು ಪರ್ವತ ಏರೋಕ್ಕೆ ಅಂತ? ಅಥವಾ ಈ ಪ್ರಶ್ನೆಯನ್ನು ಹೀಗೂ ಕೇಳ್ಬೋದು, ಹೌ ಡಿಡ್ ದ ಲಾಫ್ಟಿ ಹಿಮಾಲಯಸ್ ಇನ್ಸ್ಪೈರ್ ಡಿಕ್ಕಿ ಡೋಲ್ಮಾ? ಹಿಮಾಲಯ ಪರ್ವತ ಅವಳಿಗೆ ಪರ್ವತ ಏರ್ತಕ್ಕಂಥದ್ದು ಒಂದು ಸ್ಫೂರ್ತಿಯನ್ನು ಹೇಗೆ ನೀಡಿತ್ತು ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆ SSLC ಎಕ್ಸಾಮ್ 28/3/2018 ಅಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದರು. ಸೊ ಇದಕ್ಕೆ ಉತ್ತರ ಏನು ಬರೀಬೇಕು? ಸಿ ಹ್ಯಾಡ್ ಆಲ್ವೇಸ್ ಬಿನ್ ಫ್ಯಾಸಿನೇಟೆಡ್ ಬೈ ಮೌಂಟೇನ್ಸ್. ಪರ್ವತ ಏರೋದಂದರೆ ಅವಳಿಗೆ ತುಂಬ ಇಷ್ಟ ಆಗಿತ್ತು. ಸಿ ಆಲ್ವೇಸ್ ಹ್ಯಾಡ್ ಎನ್ ಅರ್ಜ್ ಟು ಕ್ಲೈಂಬ್ ದ ಪೀಕ್ಸ್ ದ್ಯಾಟ್ ಸರೌಂಡೆಡ್ ಹರ್ ಹೋಮ್. ಇನ್ನು ಅವಳ ಮನೆಯ ಸುತ್ತಮುತ್ತಲೂ ಯಾವಾಗಲೂ ಪರ್ವತದಿಂದ ಕೂಡಿದಂಥ ಒಂದು ಸರೌಂಡಿಂಗ್ ಇದ್ದ ಸಲುವಾಗಿ ಅದು ಕೂಡ ಅವಳಿಗೆ ಇನ್ಸ್ಪೈರ್ ಆಯಿತು. ದೀಸ್ ಹೆಲ್ಪ್ಡ್ ಹೌ ಟು ಟೇಕ್ ಅಪ್ ಮೌಂಟೇನರಿಂಗ್. ಈ 2 ಗುಣಗಳು ಅವಳಿಗೆ ತರಬೇತಿಯನ್ನು ಪಡಿಬೇಕು, ಮೌಂಟ್ ಎವರೆಸ್ಟನ್ನು ಏರಬೇಕು ಅಂತ ಇನ್ಸ್ಪೈರ್ ಮಾಡ್ತು ಅಂತ ನಾವು ಇಲ್ಲಿ ಬರಿಬೋದು. ಕ್ವೆಶನ್ 5. ವಾಟ್ ಫ್ಯಾಕ್ಟರ್ಸ್ ಎನ್ಕರೇಜ್ಡ್ ಡೋಲ್ಮಾ ಟು ಟೇಕ್ ಅಪ್ ಬೇಸಿಕ್ ಮೌಂಟೇನರಿಂಗ್ ಕೋರ್ಸ್? ಪರ್ವತಾರೋಹಣ ತರಬೇತಿಯನ್ನು ಪಡೆಯೋಕ್ಕೆ ಅವಳಿಗೆ ಯಾರು ಪ್ರೋತ್ಸಾಹ ಕೊಟ್ಟರು, ಯಾವ ಥರ ಎನ್ಕರೇಜ್ಮೆಂಟ್ ಸಿಕ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಆನ್ಸರ್, ಡೋಲ್ಮಾ ಕೇಮ್ ಟು ನೋ ದ್ಯಾಟ್ ಅ ಮೌಂಟೇನರಿಂಗ್ ಇನ್ಸ್ಟಿಟ್ಯೂಟ್ ವಾಸ್ ಸೆಟಪ್ ಎಟ್ ಮನಾಲಿ. ಸೆಟಪ್ ಅಂದರೆ ಪ್ರಾರಂಭಿಸು. ಮನಾಲಿಯಲ್ಲಿ ಈ ಪರ್ವತಾರೋಹಣ ತರಬೇತಿ ಸಂಸ್ಥೆ ಪ್ರಾರಂಭ ಆಗಿದೆ ಅಂತ ಅವಳಿಗೆ ಗೊತ್ತಾಯಿತು. ಹರ್ ಫ್ರೆಂಡ್ಸ್ ಆ್ಯಂಡ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಎನ್ಕರೇಜ್ಡ್ ಹರ್ ಟು ಜಾಯಿನ್ ದಿಸ್ ಕೋರ್ಸ್. ಅವಳ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಕುಟುಂಬದ ಸದಸ್ಯರಾಗಿರ್ಬೋದು ಅವಳಿಗೆ ಈ ತರಬೇತಿಗೆ ಸೇರ್ಕೊಳ್ಳೋಕ್ಕೆ ಎನ್ಕರೇಜ್ ಮಾಡಿದ್ರು. ಅಂದರೆ ಇಲ್ಲಿ 2 ಫ್ಯಾಕ್ಟರ್ ಎನ್ಕರೇಜ್ ಆಗೋಕ್ಕೆ ಸಾಧ್ಯ ಇತ್ತು. ಒಂದು ಮನಾಲಿಯಲ್ಲಿ ಸ್ಥಾಪನೆ ಆದಂಥ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್, ಇನ್ನೊಂದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎನ್ಕರೇಜ್. ದೀಸ್ 2 ಫ್ಯಾಕ್ಟರ್ಸ್ ಎನ್ಕರೇಜ್ಡ್ ಡಿಕ್ಕಿ ಡೋಲ್ಮಾ ಟು ಟೇಕ್ ಅಪ್ ಮೌಂಟೇನಿಯರಿಂಗ್ ಕೋರ್ಸ್. ಓಕೆ, ನಾವು ಮುಂದಿನ ಪ್ರಶ್ನೆ ಹೋಗೋಣ. ಕ್ವೆಶನ್ ನಂಬರ್ 6. ವಾಟ್ ವಾಸ್ ದ ಬಿಗ್ಗೆಸ್ಟ್ ಹೆಡೇಕ್ that Dolma had to face besides her physical and mental problems? ಹೆಡೇಕ್ ಅಂದರೆ ತಲೆನೋವು. ಅಂದರೆ ಅವಳಿಗೆ ಇರ್ತಕ್ಕಂಥ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗಿಂತಲೂ ಅತಿ ಹೆಚ್ಚಿನ ಒಂದು ತಲೆನೋವಿನ ಒಂದು ಸಮಸ್ಯೆ ಯಾವುದಾಗಿತ್ತು ಅಂತ. ಫಿಸಿಕಲ್ ಪ್ರಾಬ್ಲಮ್ ಬಿಟ್ಟು, ಮೆಂಟಲ್ ಪ್ರಾಬ್ಲಮ್ ಬಿಟ್ಟು ಮತ್ತೆ ಯಾವ ಪ್ರಾಬ್ಲಮ್ ಇತ್ತು ಅಂತ. ಓಕೆ, ನೋಡೋಣ ಈ ಪ್ರಶ್ನೆಗೆ ಉತ್ತರ ಯಾವ ಥರ ಬರೀಬೇಕು. ಡೋಲ್ಮಾಸ್ ಫಾದರ್ ವಾಸ್ ಬೆಡ್ ರಿಡನ್ ಅಂದರೆ ಹಾಸಿಗೆ ಹಿಡಿದಿದ್ರು ಅಂತ. ಅಂದರೆ ಡಿಕ್ಕಿ ಡೋಲ್ಮಾ ಅವರ ತಂದೆಯವರು ಹಾಸಿಗೆ ಹಿಡಿದಿದ್ರು, ಅವರಿಗೆ ಕಾಯಿಲೆ ಬಂದಿತ್ತು. ಸಿ ವಾಸ್ ನಾಟ್ ಫೈನಾನ್ಷಿಯಲಿ ಸೌಂಡ್ ಅಂದರೆ ಸದೃಢ. ಅವಳ ಒಂದು ಪರಿಸ್ಥಿತಿ ಆರ್ಥಿಕವಾಗಿ ಸದೃಢವಾಗಿರಲಿಲ್ಲ. ಆ್ಯಂಡ್ ಸಿ ನೀಡೆಡ್ ಅ ಲಾಟ್ ಆಫ್ ಮನಿ ಫಾರ್ ಹರ್ ಫಾದರ್ಸ್ ಟ್ರೀಟ್ಮೆಂಟ್. ತಂದೆಯ ಒಂದು ಕಾಯಿಲೆ ಉಪಚಾರಕ್ಕಾಗಿ ಅವಳಿಗೆ ಸಾಕಷ್ಟು ದುಡ್ಡು ಬೇಕಾಗಿತ್ತು. ಸೊ ದ ಫ್ಯಾಮಿಲಿ ಹ್ಯಾಡ್ ಅ ವೆರಿ ಲಿಟಲ್ ಟು ಆಫರ್ ಹರ್. ಅವಳಿಗೆ ಪರ್ವತಾರೋಹಣ ತರಬೇತಿ ಸಂಸ್ಥೆ ಪಡೆಯೋಕ್ಕೆ ಮತ್ತು ಪರ್ವತವನ್ನು ಏರಿಕೆ ಬೇಕಾಗ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಅವಳ ಕುಟುಂಬದಿಂದ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ದಿಸ್ ವಾಸ್ ದ ಬಿಗ್ಗೆಸ್ಟ್ ಹೆಡೇಕ್. ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮೇ ಅವಳ ಒಂದು ಬಿಗ್ಗೆಸ್ಟ್ ಹೆಡೇಕ್ ಅಂತ ನಾವು ಹೇಳ್ಬೋದು.
Question 7. What does Dolma say about mountaineering after her return from the Mount Everest? ಮೌಂಟ್ ಎವರೆಸ್ಟ್ ಪರ್ವತ ಹತ್ತಿ ಬಂದ ನಂತರ ಆ ಒಂದು ಪರ್ವತ ಏರುವುದರ ಬಗ್ಗೆ ಅವಳ ಒಂದು ಯಾವ ಥರ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾಳೆ. ಅಂದರೆ ಪರ್ವತ ಹತ್ತಿದ ನಂತರ, ಮೌಂಟ್ ಎವರೆಸ್ಟ್ ಪರ್ವತ ಹತ್ತಿದ ನಂತರ ಅವಳ ಅನಿಸಿಕೆ ಏನಾಗಿತ್ತು? ಮೌಂಟೇನರಿಂಗ್ ಈಸ್ ಅ ಟಫ್ ಸ್ಪೋರ್ಟ್. ಪರ್ವತ ಏರೋದು ಅನ್ನೋದು ಒಂದು ತುಂಬ ಕಷ್ಟಕರವಾದ ಒಂದು ಕ್ರೀಡೆ. ದಿಸ್ ಥಾಟ್ ನೆವರ್ ಕೇಮ್ಸ್ ಟು ಹರ್. ಬಟ್ ಅವಳಿಗೆ ಹಾಗೆ ಅನಿಸಲಿಲ್ಲ. ಪರ್ವತ ಏರೋದಂದರೆ ಅವಳಿಗೆ ಕಷ್ಟ ಅಂತ ಅನಿಸಲಿಲ್ಲ. ಇಟ್ ಈಸ್ ಮೈ ಝೀಲ್ ಫಾರ್ ದಿ ವರ್ಕ್. ಯಾಕೆ ಅವಳಿಗೆ ಕಷ್ಟ ಅನಿಸಲಿಲ್ಲ ಅಂದರೆ ಅವಳಿಗೆ ಝೀಲ್ ಇತ್ತು, ಉತ್ಸಾಹ ಇತ್ತು. ಸೀಯಿಂಗ್ ಪೀಕ್ ಈಸ್ ಅ ಸೆಕೆಂಡ್ ನೇಚರ್ ಟು ಮೀ. ಅಂದರೆ ಅವಳಿಗೆ ಪರ್ವತ ಏರೋದೇ ಒಂದು ಎರಡನೇ ಒಂದು ಸ್ವಭಾವ ಆಗಿತ್ತು. ಐ ಹ್ಯಾವ್ ನೆವರ್ ಬಿನ್ ಸ್ಕೇರ್ಡ್. ಸ್ಕೇರ್ ಅಂದ್ರೇನು? ಭಯ ಪಡೋದು, ಅಂಜೋದು. ಐ ಹ್ಯಾವ್ ನೆವರ್ ಬಿನ್ ಸ್ಕೇರ್ಡ್ ವೆನ್ ಇಟ್ ಕಮ್ಸ್ ಟು ದಿ ಹಾರ್ಡ್ ವರ್ಕ್. ಕಷ್ಟಪಟ್ಟು ಕೆಲಸ ಮಾಡೋದು, ಪರ್ವತವನ್ನು ಏರ್ತಕ್ಕಂಥದ್ದು ವಿಷಯಕ್ಕೆ ಬಂದಾಗ ಅವಳು ಹೆದರ್ತಾ ಇರಲಿಲ್ಲ. ಸೇಸ್ ಡೋಲ್ಮಾ. ಈ ಎಲ್ಲ ಮಾತುಗಳನ್ನ ಡೋಲ್ಮಾ ಹೇಳ್ತಾಳೆ. ಅಂದರೆ ಪರ್ವತ ಏರಿದ ಆ ಅನುಭವ ಈ ಥರ ಅವರು ವ್ಯಕ್ತಪಡಿಸ್ತಾರೆ. ಕ್ವೆಶನ್ 8. ವಾಟ್ ಡಸ್ ಡೋಲ್ಮಾ ಸೇ ಅಬೌಟ್ ದಿ ವ್ಯೂ ಫ್ರಮ್ ದಿ ಟಾಪ್ ಆಫ್ ದಿ ಮೌಂಟ್ ಎವರೆಸ್ಟ್? ಸೊ ಮೌಂಟ್ ಎವರೆಸ್ಟ್ ಹತ್ತಿದ ನಂತರ ಅಲ್ಲಿ ಮೇಲಿನ ಒಂದು ಅನುಭವ, ಒಂದು ನೋಟ ಹೇಗಿತ್ತು ಅಂತ ಡೋಲ್ಮಾ ಅವರು ಹೇಳ್ತಾರೆ. ಡೋಲ್ಮಾ ಸೆಡ್ ದಟ್ ಆನ್ ಎವರೆಸ್ಟರ್ ಕ್ಯಾನ್ ಫೀಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬಟ್ ಕಾಂಟ್ ಬಿ ಡಿಸ್ಕ್ರೈಬ್ಡ್ ಇನ್ ವರ್ಡ್ಸ್. ಸೊ ಡಿಕ್ಕಿ ಡೋಲ್ಮಾ ಅವ್ರು ಹೇಳ್ತಾರೆ, ಮೌಂಟ್ ಎವರೆಸ್ಟ್ ಪರ್ವತ ಏರಿದ ನಂತರ ಅವ್ರು ಹೇಳ್ತಾರೆ, ಆ ಒಂದು ಅನುಭವವನ್ನು ಪರ್ವತ ಏರಿದವರು ಮಾತ್ರ ಅನುಭವಿಸೋಕ್ಕೆ ಸಾಧ್ಯ ಇದೆ, ಪದಗಳಲ್ಲಿ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ ಅಂತ. ಇಟ್ ವಾಸ್ ಮಚ್ ಬ್ರೀತ್ ಹಾರ್ಟಿಂಗ್ ದಟ್ ಶಿ ಕುಡ್ ಎವರ್ ಹ್ಯಾವ್ ಇಮೇಜಿನ್ಡ್. ಅವಳು ಕಲ್ಪನೆ ಮಾಡಿಕೊಂಡಿದ್ದಕ್ಕಿಂತಲೂ ಅದ್ಭುತವಾಗಿತ್ತು. ದ ಅವಾರ್ಡ್ಸ್ ಸ್ಟ್ಯಾಂಡ್ ವೆರಿ ಲೋ ಬಿಫೋರ್ ದ ವ್ಯೂಸ್ ಫ್ರಮ್ ದಿ ಅಬೋವ್. ಇನ್ನು ಆ ಪರ್ವತ, ಮೌಂಟ್ ಎವರೆಸ್ಟ್ ಪರ್ವತ ಹತ್ತಿದ ನಂತರ ಅವಳಿಗೆ ಸಿಕ್ಕಂಥ ಪ್ರಶಸ್ತಿಗಳ ಮುಂದೆ, ಅಂದರೆ ಆ ಪ್ರಶಸ್ತಿಗಳು ಆ ಒಂದು ಪರ್ವತದ ಅನುಭವದ ಮುಂದೆ ಯಾವುದೂ ಅಲ್ಲ ಅಂತ. ಅಂದರೆ ಪ್ರಶಸ್ತಿಗಳು ತುಂಬಾ ಚಿಕ್ಕದು ಅಂತ. ಕ್ವೆಶನ್ 9. ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡೋಲ್ಮಾಸ್ ಲೈಫ್? ಡೋಲ್ಮಾ ಅವರ ಜೀವನದಿಂದ ನಾವು ಏನು ಕಲ್ತ್ಕೋತೀವಿ? ಆನ್ಸರ್: ವೆನ್ ಎವರ್ ಹರ್ಡಲ್ಸ್ ಕಮ್ ವಿ ಮಸ್ಟ್ ಫೇಸ್ ದೆಮ್ ಬೋಲ್ಡ್ಲಿ. ಯಾವಾಗ ಕಷ್ಟಗಳು ನಮಗೆ ಬರುತ್ತೆ ಅವುಗಳನ್ನು ಧೈರ್ಯದಿಂದ ಎದುರಿಸಬೇಕು. ವಿ ಶುಡ್ ಲರ್ನ್ ಟು ಫೇಸ್ ದ ಬ್ರೂಟ್. ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ಧೈರ್ಯದಿಂದ ಎದುರಿಸ್ತಕ್ಕಂಥದ್ದನ್ನು ಕಲ್ತ್ಕೋಬೇಕು. ವಿ ಶುಡ್ ಬಿ ವರ್ಕರ್ಸ್ ಬಟ್ ನಾಟ್ ಸೀರ್ಕರ್ಸ್. ನಾವು ತುಂಬ ಶ್ರಮಿಕರಾಗಬೇಕು ಹೊರತು ಸೋಮಾರಿಗಳಾಗಬಾರ್ದು. ಈ ಒಳ್ಳೆಯ ಗುಣಗಳನ್ನು ನಾವು ಡಿಕ್ಕಿ ಡೋಲ್ಮಾ ಅವರ ಜೀವನದಿಂದ ಕಲ್ತ್ಕೋತೀವಿ. ಕ್ವೆಶನ್ 10. ವೆನ್ ಡಿಕ್ಕಿ ಡೋಲ್ಮಾ ಡಿಡ್ ಕ್ಲೈಂಬ್ಡ್ ಮೌಂಟ್ ಎವರೆಸ್ಟ್. ಇಲ್ಲಿ ಕ್ಲೈಂಬ್ ಅಂತ ಆಗಬೇಕಾಗಿತ್ತು, ಕ್ಲೈಂಬ್ಡ್ ಅಲ್ಲ, ಕ್ಲೈಂಬ್. ವೆನ್ ಡಿಡ್ ಡಿಕ್ಕಿ ಡೋಲ್ಮಾ ಕ್ಲೈಂಬ್ ಮೌಂಟ್ ಎವರೆಸ್ಟ್? ಹೌ ಡಸ್ ಸಿ ಡಿಸ್ಕ್ರೈಬ್ ದಿಸ್ ಅಚೀವ್ಮೆಂಟ್? ಡಿಕ್ಕಿ ಡೋಲ್ಮಾ ಅವರು ಮೌಂಟ್ ಎವರೆಸ್ಟ್ ಪರ್ವತವನ್ನು ಯಾವಾಗ ಹತ್ತಿದರು ಮತ್ತು ಅದರ ಬಗ್ಗೆ ಏನು ವರ್ಣನೆ ಮಾಡಿದ್ದಾರೆ? ಆನ್ಸರ್: ಸಿ ಕ್ಲೈಂಬ್ಡ್ ಮೌಂಟ್ ಎವರೆಸ್ಟ್ ಆನ್ May 10, 1993. 1993 ಮೇ 10ರಂದು ಡಿಕ್ಕಿ ಡೋಲ್ಮಾ ಅವರು ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತಿದ್ದರು. ಬಿಕೇಮ್ ದಿ ಯಂಗೆಸ್ಟ್ ವುಮೆನ್ ಟು ಸ್ಕೇಲ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್. ಈ ಮೂಲಕ ಅವಳು ಜಗತ್ತಿನ ಅತಿ ಕಿರಿಯ ವಯಸ್ಸಿನ ಹೆಣ್ಣು ಮಗಳು ಅಂತ, ಅಂದರೆ ಪರ್ವತ ಏರಿದಂಥ ಅತಿ ಚಿಕ್ಕ ವಯಸ್ಸಿನ ಹೆಣ್ಣು ಮಗಳು ಅಂತಕ್ಕಂಥ ಒಂದು ಕೀರ್ತಿಗೆ ಪಾತ್ರರಾಗ್ತಾಳೆ. ಸೊ ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಹೌ ವಾಸ್ ಡಿಕ್ಕಿ ಡೋಲ್ಮಾಸ್ ಚೈಲ್ಡ್ಹುಡ್? ಡಿಕ್ಕಿ ಡೋಲ್ಮಾ ಅವರ ಬಾಲ್ಯದ ಜೀವನ ಹೇಗಿತ್ತು? ಡಿಕ್ಕಿ ಡೋಲ್ಮಾ ವಾಸ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಪಾಲ್ಚಾನ್, ಹಿಮಾಚಲ್ ಪ್ರದೇಶ್. ಬ್ರಾಟ್ ಅಪ್ ಅಂದರೆ ಬೆಳೆಯೋದು. ಡಿಕ್ಕಿ ಡೋಲ್ಮಾ ಅವರು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಹಿಮಾಚಲ್ ಪ್ರದೇಶದ ಪಾಲ್ಚಾನಲ್ಲಿ. ಫ್ರಾಮ್ ಹರ್ ಚೈಲ್ಡ್ಹುಡ್ ಶಿ ವಾಸ್ ಎಕ್ಸ್ಪೋಸ್ ಟು ದಿ ಹಾರ್ಡ್ಶಿಪ್ ಆಫ್ ಲೈಫ್. ಪ್ರಾರಂಭದ ಜೀವನದಿಂದ, ಅಂದರೆ ಬಾಲ್ಯದ ದಿನಗಳಿಂದಲೇ ಅವಳು ತುಂಬ ಕಷ್ಟಗಳನ್ನು ಎದುರಿಸಿಕೊಂಡು ಬೆಳೆದಿದ್ದರು. ಡಿಕ್ಕಿ ಡೋಲ್ಮಾ ಲಾಸ್ಟ್ ಹರ್ ಮದರ್ ಎಟ್ ದಿ ಏಜ್ ಆಫ್ 11. ತನ್ನ 11ನೇ ವಯಸ್ಸಿನಲ್ಲಿ ಡಿಕ್ಕಿ ಡೋಲ್ಮಾ ಅವರು ತನ್ನ ತಾಯಿಯನ್ನು ಕಳ್ಕೊಂಡಿರ್ತಾರೆ. ಸಿ ಲಾಸ್ಟ್ ಹರ್ ಎಲ್ಡರ್ ಬ್ರದರ್ ಟು. ತನ್ನ ದೊಡ್ಡ ಅಣ್ಣನನ್ನು ಕೂಡ ಕಳ್ಕೊಂಡಿರ್ತಾಳೆ. ಈ ಎಲ್ಲ ಅಂಶಗಳು ಡಿಕ್ಕಿ ಡೋಲ್ಮಾ ಪ್ರಾರಂಭದ ಜೀವನದ ಒಂದು ಕಷ್ಟಗಳಾಗಿದ್ದವು. ಇದು ಈ ಥರ ಅವ್ರದ್ದು ಬಾಲ್ಯದ ಜೀವನ ಇತ್ತು ಅಂತ ಹೇಳಬೇಕು.
ಸೊ ಆತ್ಮೀಯ ವಿದ್ಯಾರ್ಥಿಗಳ ಇಲ್ಲಿವರೆಗೆ ನಾವು ಈ ಪಾಠದಿಂದ ಬರ್ತಕ್ಕಂಥ ಮತ್ತು 2015ರಿಂದ 20ರವರೆಗೆ ಕೇಳಿದಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಪ್ರಶ್ನೋತ್ತರಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ನೀವು ಬರ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ನೋಡಿ. ಜೊತೆಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಜೊತೆಗೆ ಸಾರಾಂಶದ ವೀಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಸಜೆಷನ್ಸನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಜೊತೆಗೆ ಈ ಒಂದು ವೀಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಆಲ್.